ಹಾಯ್ ಗೈಸ್, ವೆಲ್ಕಮ್ ಟು ಜನರಲ್ ಇನ್ಫೋ ಚಾನಲ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾರಿಗೆಲ್ಲ ಜಾಬ್ ನೀಡಿದೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಕಾಮನ್ ಆಗಿ ಆಲ್ಮೋಸ್ಟ್ ಎಲ್ಲರೂ ಆನ್ಲೈನಲ್ಲಿ ಡೇಟಾ ಎಂಟ್ರಿ ಜಾಬ್ಸ್ನ ಸರ್ಚ್ ಮಾಡ್ತಾ ಇರ್ತೀರ. ಸೊ ಗೂಗಲಲ್ಲಿ, ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಿರ್ತೀರ. 99.9% ಡೇಟಾ ಎಂಟ್ರಿದು ಆಲ್ಮೋಸ್ಟ್ ಫೇಕ್ ಸಿಗುತ್ತೆ. ಕೆಲವೊಂದು ಜೆನ್ಯೂನ್ ಆಗಿರುತ್ತೆ, ಆದರೆ ಅದರಲ್ಲಿ ಸೆಲೆಕ್ಟ್ ಆಗೋದು ಬಹಳ ಕಷ್ಟ ಇರುತ್ತೆ. ಬಿಕಾಸ್ ಕೆಲವರು ಫೋನಲ್ಲಿ ಮಾಡೋವಂಥ ಡೇಟಾ ಎಂಟ್ರಿ ಹುಡುಕೋದ್ರಿಂದ ಅದು ಆಲ್ಮೋಸ್ಟ್ ಫೇಕ್ ಇರುತ್ತೆ. ಸೊ ನಾನು ಇವತ್ತು 2 ಡೇಟಾ ಎಂಟ್ರಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. 100 ಅಲ್ಲ 200% ಜೆನ್ಯೂನ್ ಇದೆ. ಯಾಕೆ ಇಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಡೇಟಾ ಎಂಟ್ರಿ ಬಗ್ಗೆ ಹೇಳ್ತಾ ಇರೋದು ಗವರ್ನಮೆಂಟ್ ಕಡೆಯಿಂದ ಪ್ರೊವೈಡ್ ಮಾಡ್ತಿರೋವಂಥ ಒಂದು ವರ್ಕ್ ಇದು. ಒಂದು ಗವರ್ಮೆಂಟ್ ಕಡೆಯಿಂದ ಕೊಡ್ತಾ ಇರೋ ಈ ಡೇಟಾ ಎಂಟ್ರಿ ಯಾವುದೇ ಕಾರಣಕ್ಕೂ ಫೇಕ್ ಇರಲ್ಲ, ಜೆನ್ಯೂನ್ ಆಗಿರುತ್ತೆ. ಸೊ ಹೇಗೆ ಏನು ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ, ಇದನ್ನು ನೀವು ಆಫ್ಲೈನಲ್ಲಿ ಮಾಡಬೇಕಾಗುತ್ತೆ. ಹೇಗೆ ಅಂತಲೂ ಕೂಡ ನಾನು ತೋರಿಸ್ತೀನಿ, ಬನ್ನಿ. ಮೊದಲನೇದು ಬಂದುಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಅಂತ ಹೇಳಿಬಿಟ್ಟು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಹಾಗೂ ರಾಷ್ಟ್ರೀಯ ಪ್ರಾಮುಖ್ಯತೆ ಸಂಸ್ಥೆ ಬೆಂಗಳೂರಲ್ಲಿ ಇರೋದು. ಸೊ ಇದು ನೀವು ಬೆಂಗಳೂರು ಅಕ್ಕಪಕ್ಕ ಇರೋರು ಅಪ್ಲೈ ಮಾಡಿ, ಖಂಡಿತವಾಗ್ಲೂ ಸಿಗುತ್ತೆ. ಸೊ ಹೇಗೆ ಏನು ನಿಮ್ಮ ಎಲಿಜಿಬಲ್ ಕ್ರೈಟೀರಿಯಾಸ್ ಮ್ಯಾಚ್ ಆದರೆ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಡೇಟಾ ಎಂಟ್ರಿ ಯಾರೆಲ್ಲ ಪ್ರಿಫರ್ ಮಾಡ್ತೀರಾ ಜಾಯ್ನ್ ಆಗೋಕ್ಕೆ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಫಿಲ್ಲಿಂಗ್ ಅಪ್ ದ ಬಿಲೋ ಮೆನ್ಷನ್ಡ್. ನಾನು ಆಗಲೇ ಹೇಳ್ದಂಗೆ ನೀವು ಆಫ್ಲೈನಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿದೆ ಅಲ್ವಾ. ಸೊ ಯಾವ ಥರ ಅಂದರೆ, ನೀವೆಲ್ಲೋ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕು ಅಂತ ಅಲ್ಲ. ಅದರ್ಥ ನಿಮ್ಮದು ರಿಸ್ಯೂಮ್ನ ಮೇಲ್ ಮಾಡಬೇಕು. ಅದು ರಿಸ್ಯೂಮ್ ಅಂದ ತಕ್ಷಣ ನೀವು ಮುಂಚೆ ಮಾಡಿ ಇಟ್ಟಿರ್ತೀರಲ್ಲ, ಆ ರಿಸ್ಯೂಮ್ ಅಲ್ಲ. ಅವ್ರಿಗೊಂದು ಫಾರ್ಮೆಟ್ ಕೊಡ್ತಾರೆ, ಅದನ್ನು ಫಿಲ್ ಮಾಡಿ ಕಳಿಸಿದ್ರೆ ಆಯಿತು. ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ರಿಸ್ಯೂಮ್ನ ಮೇಲ್ ಮಾಡಿದ್ರೆ ಸಾಕು. ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೀವು ಜಾಯ್ನ್ ಆಗ್ತೀರಾ ಸ್ಟಾರ್ಟಿಂಗಲ್ಲಿ. ಅದನ್ನು ಆಮೇಲೆ ಸ್ಯಾಲ್ರಿ ಕೂಡ ಅಷ್ಟೇ, ನಿಮ್ಮ ಪರ್ಫಾರ್ಮೆನ್ಸ್ ಮೇಲೇ ಅವರು ಕೊಡೋದು. ನಿಮ್ಗೆ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವನ್ ವರ್ಕ್ ಕೂಡ ಈಗ ಸ್ಟಾರ್ಟಿಂಗ್ ನೀವು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಜಾಯ್ನ್ ಆದಮೇಲೆ ನೀವು ಆಮೇಲೆ ಪರ್ಮನೆಂಟ್ ಮಾಡ್ಕೋಬೋದು. ಬನ್ನಿ ನೋಡೋಣ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನೇಮ್ ಆಫ್ ದ ಪೋಸ್ಟ್ ನಾನು ಹೇಳ್ದಂಗೆ ಡೇಟಾ ಎಂಟ್ರಿ ಆಪರೇಟರು. ಸೊ ನಂಬರ್ ಆಫ್ ಪೋಸ್ಟ್ ಬಂದುಬಿಟ್ಟು 1 ಇದೆ. ಇದಕ್ಕೆ ಗ್ರ್ಯಾಜುಯೇಟ್ ವಿತ್ ನಾಲೆಡ್ಜ್ ಆಫ್ ಡೇಟಾ ಎಂಟ್ರಿ ವರ್ಕ್, ಅಂದರೆ ಡೇಟಾ ಎಂಟ್ರಿ ವರ್ಕ್ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಗ್ರ್ಯಾಜುಯೇಷನ್ನೇ ಅಂತ ಕೂರಬೇಡಿ, PUC ಮಾಡಿರೋರು ಕೂಡ ನಿಮ್ಮದು ಡೇಟಾ ಎಂಟ್ರಿ ಸ್ಕಿಲ್ ಲೆವೆಲ್ ತುಂಬ ಚೆನ್ನಾಗಿದ್ರೆ ಸೇರಿಸ್ಕೋತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು ಡೇಟಾ ಎಂಟ್ರಿ ಫೀಲ್ಡಲ್ಲಿ ನಿಮಗೆ 1 to 2 years ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಏಜ್ ಬಂದುಬಿಟ್ಟು ಬಿಲೋ 30 ಇರಬೇಕು. ನಾನು ಆಗಲೇ ಹೇಳಿದಂಗೆ 20,000 ಸಿಗುತ್ತೆ ಪರ್ ಮಂತ್, ಆದರೆ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ. ಇನ್ನು ಮಿನಿಮಮ್ 20 ಕೊಡ್ತಾರೆ, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಇನ್ಕ್ರೀಸ್ ಆಗುತ್ತೆ. ಡ್ಯೂರೇಷನ್ ಬಂದುಬಿಟ್ಟು 6 months. ಡ್ಯೂರೇಷನ್ ಬಂದುಬಿಟ್ಟು 6 months, ಎಕ್ಸ್ಟೆಂಡಬಲ್ ಡಿಪೆಂಡ್ಸಿಂಗ್ 6 months ಕೊಡ್ತಾರೆ. ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ ನಿಮ್ಮದು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ, ಅಲ್ಲೇ ಮೆನ್ಷನ್ ಕೂಡ ಮಾಡಿದ್ದಾರೆ. ಮೇಲ್ ಐ ಡಿ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಅಷ್ಟೇ, ಮೇಲ್ ಐ ಡಿ ಅವೆಲ್ಲ ನೀವು ನೋಡ್ಕೊಳ್ಳಿ. ಆಮೇಲೆ ಫಾರ್ಮಟ್ ಫಾರ್ ರೆಸ್ಯೂಮು ಮಾಮೂಲಿ ನಿಮ್ಮ ನೇಮು, ಪ್ರೆಸೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು, ಮೇಲ್ ಐ ಡಿ, ಫೋನ್ ನಂಬರ್, ಏಜ್, ಡೇಟ್ ಆಫ್ ಬರ್ತು. ಕ್ವಾಲಿಫಿಕೇಷನ್ ಬೇಸಿಸ್ ಮೇಲೆ ನಿಮ್ಮದು ಡಿಗ್ರಿ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಡಿಗ್ರಿ ಇಲ್ಲ PU ಅಂದ್ರೂ ಕೂಡ ಅದನ್ನು ಮೆನ್ಷನ್ ಮಾಡಿ, ನಿಮ್ಮ ಲಕ್ ಜಾಯ್ನ್ ಮಾಡಿಸ್ಕೋತಾರೆ. ನಿಮ್ಮದು ಡೇಟಾ ಎಂಟ್ರಿ ವರ್ಕಲ್ಲಿ ನಿಮ್ಮದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಆಮೇಲೆ ಸ್ಕಿಲ್ಸು, ಟೆಕ್ನಿಷಿಯನ್ ಆಗಿ ಏನಾದ್ರು ವರ್ಕ್ ಮಾಡಿದರೆ ಅದ್ರ ಸ್ಕಿಲ್ಸು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ರಿಸರ್ಚ್ ವರ್ಕು, ಪಬ್ಲಿಕೇಷನು, ಪ್ರೆಸೆಂಟೇಷನ್ನು, ಅವಾರ್ಡ್ಸ್ ಏನಾದರೂ ಬಂದಿದೆಯಾ, ಎನಿ ಅದರ್ ರಿಲೆವೆಂಟ್ ಇನ್ಫಾರ್ಮೇಷನ್ ಅವೆಲ್ಲ ಮೆನ್ಷನ್ ಮಾಡಿ. ಇನ್ನೂ ಏನು ಇದು ಹೆಲ್ಪ್ ಆಗುತ್ತೆ ಅಂದರೆ, ನೀವು ಲ್ಯಾಬೊರೇಟರಿದಲ್ಲಿ ಏನಾದ್ರು ಒಂಚೂರು ವರ್ಕ್ ಮಾಡಿದರೆ ತುಂಬ ಬೇಗ ಸಿಗುತ್ತೆ ನಿಮಗೆ ವರ್ಕು, ಬಿಕಾಸ್ ಇದು ಹಾಸ್ಪಿಟಲ್ ರಿಲೇಟೆಡ್ ಆಗಿರೋದ್ರಿಂದ. ಸೊ ಲ್ಯಾಬ್ಸಲ್ಲಿ ವರ್ಕ್ ಮಾಡಿರೋರು, ಅಂದರೆ ಲ್ಯಾಬ್ಸಲ್ಲಿ ಡೇಟಾ ಎಂಟ್ರಿ ವರ್ಕ್ ಮಾಡಿರೋರು ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಡ್ಯಾಮ್ ಶೋರ್ ಅವರೇ ಕರೀತಾರೆ
ಮೇಲ್ ಐ ಡಿ ಮಾಡಿರ್ತೀರಲ್ಲ, ಮೇಲ್ಗೆ ಸೆಂಡ್ ಮಾಡಿರ್ತೀರಲ್ವ ರೆಸ್ಯೂಮು. ಸೊ ಅದನ್ನು ಕ್ರಾಸ್ ಚೆಕ್ ಮಾಡಿಬಿಟ್ಟು ನೀವು ಕಾಂಟ್ಯಾಕ್ಟ್ ನಂಬರೆಲ್ಲ ಮೆನ್ಷನ್ ಮಾಡಿರ್ತೀರ ಆ ರೆಸ್ಯೂಮಲ್ಲಿ, ಖಂಡಿತವಾಗ್ಲೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ. ಸೊ ಯಾಕೆ ಯೋಚನೆ ಮಾಡ್ತೀರಾ, ಡೇಟಾ ಎಂಟ್ರಿ ವರ್ಕ್ ಅಂತಿದ್ರಲ್ಲ, ಸೊ ಜೆನ್ಯೂನ್ ಆಗಿದ್ದೆ ಯಾರೆಲ್ಲ ಗವರ್ಮೆಂಟ್ ಕೆಲಸ ಬೇಕು ಅಂತ ವೆಯ್ಟ್ ಮಾಡ್ತಿರ್ತೀರೋ, ಗೋ ಫಾರ್ ಇಟ್. ಹಾಗೆ ಸೆಕೆಂಡ್ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ, 1 ಸೆಕೆಂಡ್. ಸೆಕೆಂಡ್ ಡೇಟಾ ಎಂಟ್ರಿ ವರ್ಕ್ ಯಾವುದು ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಮಿನಿಸ್ಟರಿ ಆಫ್ ಹೋಮ್ ಅಫೇರ್ಸ್, ಗವರ್ನಮೆಂಟ್ ಆಫ್ ಇಂಡಿಯಾ. ಇದು ಮೇನ್ ಬ್ರ್ಯಾಂಚು, ಮೇನ್ ಏನಿದೆ ಅದು ಆಫೀಸು ಡೆಲ್ಲಿಯಲ್ಲಿರೋದು. ಸೊ ಅವರು ಅಲ್ಲಿಂದ ಆಲ್ ಓವರ್ ಇಂಡಿಯಾ ಬೇಸಿಸ್ ಮೇಲೆ ಹತ್ತತ್ರ 33 ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. ಸೊ 33 ಪೋಸ್ಟ್ ಅಂದರೆ ನಾವೆಲ್ಲಿ ಇವಾಗ ಮೈಸೂರು, ಬೆಂಗಳೂರು ಎಲ್ಲಿ ಹತ್ತತ್ರ ಎಲ್ಲೆಲ್ಲಿರುತ್ತೋ ಅಲ್ಲಿಗೆಲ್ಲ ಅವರು ನಿಮ್ಮದು ರಿಸ್ಯೂಮ್ ನೋಡಿಬಿಟ್ಟು ಹಾಕ್ಕೊಡ್ತಾರೆ. ಸೊ ಹಾಗಾಗಿ ಅಪ್ಲೈ ಮಾಡಿ. ಡೇಟಾ ಎಂಟ್ರಿ ಆಪರೇಟರು ಪೋಸ್ಟ್ ಲೆವೆಲು ಏನಿಲ್ಲ ಅಂದರು ನಿಮಗೆ ಸ್ಯಾಲ್ರಿ ಸ್ಟಾರ್ಟಿಂಗಿಂದ ಹೇಳ್ತೀನಿ, ಸ್ಟಾರ್ಟಿಂಗ್ 29,200 ರೂಪಾಯಿಂದ 92,300 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸೊ ಗೌರ್ಮೆಂಟ್ ಕಡೆಯಿಂದ ಅಲ್ವಾ, ಸೊ ನಿಮಗೆ ಗೊತ್ತು ಅವ್ರದ್ದೆಲ್ಲ ಸಂಬಳ ಹೆಂಗಿರುತ್ತೆ ಅಂತ. 30 ಪೋಸ್ಟಸ್ಸು ಆಲ್ ಓವರ್ ಇಂಡಿಯಾ ಬೇಸಿಸ್ ಮೇಲೆ ತಗೋತಾ ಇದ್ದಾರೆ. ಎಲಿಜಿಬಲ್ ಕ್ರೈಟೀರಿಯಾಸು ಅದು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಒಂದು ಸ್ವಲ್ಪ ನೋಡ್ಕೊಬಿಡಿ ಏನೇನು ಅಂತ ಹೇಳಿಬಿಟ್ಟು. ಇಲ್ಲ ವಿಡಿಯೋ ಲೆಂತಿ ಆಗಿಬಿಡುತ್ತೆ, ಏನೂ ಇಲ್ಲ, ಅವ್ರದ್ದು ವೆಬ್ಸೈಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಎಲಿಜಿಬಲ್ ಕ್ರೈಟೀರಿಯಾಸು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹೇಳ್ತೀನಿ, ಡೇಟಾ ಎಂಟ್ರಿ ಆಪರೇಟರು ಆವಾಗಲೇ ಹೇಳ್ದಂಗೆ 33 ಪೋಸ್ಟು. ಕ್ಲಾಸಿಫಿಕೇಷನ್ ಆಫ್ ದ ಪೋಸ್ಟ್ ಜನರಲ್ ಸೆಂಟ್ರಲ್ ಸರ್ವಿಸ್, ಸ್ಯಾಲ್ರಿ ಕೂಡ ಅವರೇ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಇದಕ್ಕೆ ಮೇನ್ ಏನು ಅಂದರೆ ನಿಮ್ಮ ಹತ್ರ ಏನಾದರೂ ಡೇಟಾ ಎಂಟ್ರಿದು ಕೋರ್ಸ್ ಮಾಡಿರೋ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಹಾಕಿದ್ರೆ ನಿಮಗೆ ಖಂಡಿತವಾಗ್ಲೂ ಜಾಬ್ ಕನ್ಫರ್ಮ್ ಆಗುತ್ತೆ. ಸೊ ಎಲ್ಲರೂ ಆಲ್ಮೋಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ, ಟೈಪಿಂಗ್ ಸ್ಪೀಡ್ ಎಲ್ಲ ಕೇಳ್ತಾರೆ. ಸೊ ಹಾಗಾಗಿ ನಿಮ್ಮದು ಡೇಟಾ ಎಂಟ್ರಿ ಕೋರ್ಸ್ ಆಗಿರೋದೇನಾದರೂ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ತುಂಬ ಬೇಗ ನಿಮಗೆ ಈ ಜಾಬ್ ಸಿಗುತ್ತೆ. ಸೊ ಇದು ಕೂಡ ಫಾರ್ಮೆಟ್ ಇದೆ. ಇದು ಕೂಡ ಫಾರ್ಮೆಟ್ ಇದೆ. ಸೊ ಅವ್ರದ್ದು ವೆಬ್ಸೈಟ್ದು ಅಲ್ಲಿ ಹೋಗ್ಬಿಟ್ಟು ಕೂಡ ನೀವು ಅಪ್ಲೈ ಮಾಡ್ಬೋದು. ನಿಮಗೆ ಏನಾದರೂ ಫಸ್ಟ್ ಹೇಳಿದ್ದು ಡೇಟಾ ಎಂಟ್ರಿದ್ದು ಫಾರ್ಮೆಟು ರೆಸ್ಯೂಮು ಈಸಿ ಇತ್ತು, ಚಿಕ್ಕದಿತ್ತು. ಸೊ ನಾನು ಅದನ್ನು ಬೇಗ ಎಕ್ಸ್ಪ್ಲೈನ್ ಮಾಡಿದೆ. ನಿಮಗೆ ಈ ರೆಸ್ಯೂಮ್ದು ನಿಮಗೆ ಏನಾದರೂ ಫಿಲ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿದ್ರೆ ಬೇಕಾದ್ರೆ ಇದನ್ನು ನಾನು ಹೇಗೆ ಫಿಲ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಬಿಕಾಸ್ ವಿಡಿಯೋ ಲೆಂತಿ ಆಗುತ್ತೆ, ಯಾರು ವ್ಯೂ ಮಾಡ್ತಾ ಇಲ್ಲ, ವಿಡಿಯೋ ನೋಡ್ತಾ ಇಲ್ಲ. ಸೊ ನಾನು ತುಂಬ ಎಫರ್ಟ್ ಹಾಕ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿರ್ತೀನಿ. ಅಟ್ಲೀಸ್ಟ್ ಸ್ವಲ್ಪ ವ್ಯೂಸ್ ಬಂದರೆ ನನಗೂ ಖುಷಿ ಆಗುತ್ತೆ. ಸೊ ನೋಡಿ, ನಿಮ್ಗೇನಾದ್ರು ಹೌದು ನಮಗೆ ಇದು ಇನ್ಫಾರ್ಮೇಷನ್ ಬೇಕು, ಫಿಲ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಾನು ಅದನ್ನು ಕೂಡ ಶಾರ್ಟಾಗಿ ಮಾಡ್ತೀನಿ, ಲಾಂಗ್ ಏನು ಮಾಡಲ್ಲ. ಶಾರ್ಟಾಗಿ ಮಾಡಿಬಿಟ್ಟು ಬೇಕಾದ್ರೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಕಸ್ಮಾತ್ ಯಾರಿಗಾದರೂ ಈ ಫಾರ್ಮೆಟ್ ಬೇಕು ಅಂತ ಏನಾದ್ರು ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ, ಬೇಕಾದ್ರೆ ನಿಮಗೆ ನಾನು ಸೆಂಡ್ ಮಾಡಿಕೊಡ್ತೀನಿ. ಏಕೆಂದರೆ ಇದು ಪಿ ಡಿ ಎಫ್ ಫೈಲ್ ಇರೋದು ನನ್ನ ಹತ್ರ. ಸೊ ನನಗೆ ಯೂಟ್ಯೂಬಲ್ಲಿ ಅಟ್ಯಾಚ್ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಕಮೆಂಟ್ ಮಾಡಿದ್ರೆ ನಾನು ಥ್ರೂ ಇನ್ಸ್ಟಾಗ್ರಾಮ್ ನಾನು ನಿಮಗೆ PDF ಸೆಂಡ್ ಮಾಡಿಕೊಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ನಾನು ಓಪನ್ ಮಾಡಿದಾಗ ತುಂಬ ಚೆನ್ನಾಗಿತ್ತು ರೆಸ್ಪಾನ್ಸ್. ಬಟ್ ಈಗ ಬರ್ತಾ ಯಾಕೋ ವ್ಯೂಸ್ ಯಾರೂ ನೋಡ್ತಾನೆ ಇಲ್ಲ. ಸೊ ನಾನು 100% ಜೆನ್ಯೂನ್ ಆಗಿರೋಂಥ ವೀಡಿಯೋಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಸೊ ಹಾಗಾಗಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಯಾವುದೇ ಥರ ಫೇಕ್ ವೀಡಿಯೋಸ್ ಹಾಕ್ತಾಯಿಲ್ಲ. ಸೊ ಹಾಗಾಗಿ ಅಷ್ಟೇ ನಾನು ರಿಕ್ವೆಸ್ಟ್ ಮಾಡ್ಕೊತಿರೋದು, ಯಾರಿಗೆಲ್ಲ ಜಾಬ್ ನೀಡಿದೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ಸೊ ಆಲ್ ದಿ ಬೆಸ್ಟ್. ನಾನು ಹೇಳ್ದಂಗೆ ಇದೆರಡರದ್ದು PDF ಅಥವಾ ಏನಾದ್ರು ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು.